ಕಲ್ಪನೆ ಮಾಡಿಕೊಳ್ಳಿ, ಒಂದು ದಿನ ಏಕಾಏಕಿ ನಿಮ್ಮ ಮನೆ ಬಾಗಿಲಿಗೆ ಒಬ್ಬ ಸರ್ಕಾರಿ ಅಧಿಕಾರಿ ಬರ್ತಾನೆ. ಗಂಭೀರ ಮುಖದಲ್ಲಿ ನಿಂತು, ನಿಮ್ಮ ಭಾರತೀಯ ನಾಗರಿಕತ್ವದ ಪುರಾವೆ ತೋರಿಸಿ ಎಂದು ಕೇಳುತ್ತಾನೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಗೊಂದಲದಿಂದ ತುಂಬುತ್ತದೆ. ತಕ್ಷಣ ನೀವು ಆಧಾರ್ ಕಾರ್ಡ್ ತರ್ತೀರಾ, ನಂತರ ವೋಟರ್ ಐಡಿ, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ನಿಮ್ಮ ಬಳಿ ಇರುವ ಎಲ್ಲಾ ಕಾರ್ಡ್ಗಳನ್ನು ಅವನ ಮುಂದಿಟ್ಟಿರುತ್ತೀರಿ. ಆದರೆ ಆ ಅಧಿಕಾರಿ ಶಾಂತವಾಗಿ ನೋಡಿ ಹೇಳುವ ಒಂದೇ ಮಾತು ನಿಮ್ಮ ಒಳಗಲ್ಲೇ ಭೂಕಂಪ ಉಂಟುಮಾಡುತ್ತದೆ. ಇವೆಲ್ಲವೂ ನಿಮ್ಮ ಗುರುತಿನ ದಾಖಲೆಗಳು ಮಾತ್ರ, ನಾಗರಿಕತ್ವದ ಅಂತಿಮ ಪುರಾವೆಗಳು ಅಲ್ಲ. ಈ ಮಾತು ಕೇಳಿದ ಕ್ಷಣದಿಂದಲೇ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ನಾವು ಜೀವನ ಪೂರ್ತಿ ನಂಬಿಕೊಂಡು ಬಂದ ದಾಖಲೆಗಳೇ ಅಂತಿಮವಲ್ಲ ಎಂದರೆ ನಿಜವಾದ ನಾಗರಿಕತ್ವದ ಸತ್ಯ ಏನು? ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನಿಗೂ ಅತ್ಯಂತ ಅಗತ್ಯ. ನಾವು ಪ್ರತಿದಿನ ಜೇಬಿನಲ್ಲಿ ಇಟ್ಟುಕೊಂಡು ಓಡಾಡುವ ದಾಖಲೆಗಳು ನಮ್ಮನ್ನು ಈ ವ್ಯಕ್ತಿ ಯಾರು ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಆದರೆ ನೀವು ಈ ದೇಶದ ನಾಗರಿಕರೇ ಅಥವಾ ಅಲ್ಲವೇ ಎಂಬುದನ್ನು ಕಾನೂನಾತ್ಮಕವಾಗಿ ತೀರ್ಮಾನಿಸುವ ಶಕ್ತಿ ಎಲ್ಲಾ ದಾಖಲೆಗಳಲ್ಲಿ ಇಲ್ಲ. ಇಲ್ಲಿಯೇ ಬಹುತೇಕ ಜನರು ಮಾಡುವ ದೊಡ್ಡ ತಪ್ಪು ಶುರುವಾಗುತ್ತದೆ. ಗುರುತು ಮತ್ತು ನಾಗರಿಕತ್ವ ಒಂದೇ ಅಲ್ಲ. ಗುರುತು ಎಂದರೆ ನೀವು ಯಾರು ಎಂಬುದರ ಪುರಾವೆ. ನಾಗರಿಕತ್ವ ಎಂದರೆ ನೀವು ಒಂದು ದೇಶದೊಂದಿಗೆ ಹೊಂದಿರುವ ಕಾನೂನು ಸಂಬಂಧ. ಮೊದಲು ಆಧಾರ್ ಕಾರ್ಡ್ ಬಗ್ಗೆ ಮಾತನಾಡೋಣ. ಇಂದಿನ ಭಾರತದಲ್ಲಿ ಬ್ಯಾಂಕ್ ಖಾತೆ, ಮೊಬೈಲ್ ಸಂಖ್ಯೆ, ಸರ್ಕಾರಿ ಯೋಜನೆಗಳು ಎಲ್ಲವೂ ಆಧಾರಕ್ಕೆ ಜೋಡಿಸಲ್ಪಟ್ಟಿರುವುದರಿಂದ ಜನರಿಗೆ ಇದು ಅತಿದೊಡ್ಡ ದಾಖಲೆ ಎಂಬ ಭ್ರಮೆ ಮೂಡಿದೆ. ಆದರೆ ಕಾನೂನು ದೃಷ್ಟಿಯಿಂದ ಆಧಾರ್ ಎಂದಿಗೂ ನಾಗರಿಕತ್ವದ ಪುರಾವೆ ಆಗುವುದಿಲ್ಲ. ಸುಪ್ರೀಂ ಕೋರ್ಟ್ ಹಲವು ಬಾರಿ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದೆ. ಆಧಾರ್ ಕಾಯ್ದೆಯಲ್ಲೇ ಇದನ್ನು ನಿವಾಸಿಗಳಿಗಾಗಿ ರಚಿಸಲಾದ ಗುರುತು ವ್ಯವಸ್ಥೆ ಎಂದು ವಿವರಿಸಲಾಗಿದೆ. ಅಂದರೆ ಭಾರತೀಯ ನಾಗರಿಕರಿಗೆ ಮಾತ್ರವಲ್ಲ, ನಿರ್ದಿಷ್ಟ ಅವಧಿ ಭಾರತದಲ್ಲಿ ವಾಸಿಸುವ ವಿದೇಶಿಗನಿಗೂ ಆಧಾರ್ ಸಿಗಬಹುದು. ಹೀಗಿರುವಾಗ ಅದು ನಾಗರಿಕತ್ವದ ಅಂತಿಮ ಪುರಾವೆಯಾಗುವುದು ಹೇಗೆ? ಅದೇ ರೀತಿ ಜನರು ಮುಂದಿನ ಆಶ್ರಯವಾಗಿ ವೋಟರ್ ಐಡಿಯನ್ನು ಮುಂದಿಡುತ್ತಾರೆ. ನಾನು ಮತ ಹಾಕುತ್ತಿದ್ದೇನೆ ಎಂದರೆ ನಾನು ಈ ದೇಶದ ನಾಗರಿಕನೇ ಎಂಬ ಭಾವನೆ ಸಹಜ. ಇದರಲ್ಲಿ ಭಾಗಶಃ ಸತ್ಯವಿದೆ. ವೋಟರ್ ಐಡಿ ಒಂದು ಬಲಿಷ್ಠ ಸೂಚಕ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅದೂ ಕೂಡ ಅಂತಿಮ ಪುರಾವೆ ಅಲ್ಲ. ಮತದಾರರ ಪಟ್ಟಿಗಳಲ್ಲೂ ತಪ್ಪುಗಳಿರಬಹುದು ಎಂಬ ಸಾಧ್ಯತೆಯನ್ನು ಕಾನೂನು ಒಪ್ಪಿಕೊಂಡಿದೆ. ಆದ್ದರಿಂದ ಕೇವಲ ವೋಟರ್ ಕಾರ್ಡ್ ತೋರಿಸುವುದರಿಂದ ನಾಗರಿಕತ್ವದ ವಿಚಾರ ಅಂತ್ಯವಾಗುವುದಿಲ್ಲ. ಇನ್ನೂ ಹೆಚ್ಚು ಜನ ನಂಬುವುದು ಪಾಸ್ಪೋರ್ಟ್ ಅನ್ನು. ಪೊಲೀಸ್ ಪರಿಶೀಲನೆ, ಹಲವು ಹಂತದ ತಪಾಸಣೆ, ಸರ್ಕಾರಿ ದೃಢೀಕರಣ ಎಲ್ಲ ಈ ಕಾರಣಗಳಿಂದ ಪಾಸ್ಪೋರ್ಟ್ ಅಂತಿಮ ಸತ್ಯವೆಂದು ಜನರು ಭಾವಿಸುತ್ತಾರೆ. ಆದರೆ ಕಾನೂನು ಇಲ್ಲಿ ಕೂಡ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತದೆ. ನ್ಯಾಯಾಲಯಗಳ ಪ್ರಕಾರ ಪಾಸ್ಪೋರ್ಟ್ ನಾಗರಿಕತ್ವದ ಪ್ರಾಥಮಿಕ ಸಾಕ್ಷಿ ಮಾತ್ರ. ಅಂದರೆ ಮೊದಲ ದೃಷ್ಟಿಗೆ ಅದು ಸತ್ಯವೆಂದು ಒಪ್ಪಿಕೊಳ್ಳಬಹುದು. ಆದರೆ ತಪ್ಪು ಮಾಹಿತಿ ಅಥವಾ ವಂಚನೆಯ ಆಧಾರದಲ್ಲಿ ಪಾಸ್ಪೋರ್ಟ್ ಪಡೆಯಲಾಗಿದೆ ಎಂದು ಸಾಬೀತಾದರೆ ಅದರ ಮಾನ್ಯತೆ ರದ್ದಾಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ದೊಡ್ಡ ಪ್ರಶ್ನೆ ಉಳಿಯುತ್ತದೆ. ಆಧಾರ್ ಅಲ್ಲ, ವೋಟರ್ ಐಡಿ ಅಲ್ಲ, ಪಾಸ್ಪೋರ್ಟ್ ಕೂಡ ಅಲ್ಲ ಎಂದರೆ ನಿಜವಾಗಿಯೂ ಯಾವ ದಾಖಲೆಗಳಿಗೆ ಕಾನೂನಿನಲ್ಲಿ ಅತ್ಯುನ್ನತ ಸ್ಥಾನ ಇದೆ? ಇಲ್ಲಿಂದ ವಿಷಯ ಗಂಭೀರವಾಗುತ್ತದೆ. ಕಾನೂನು ಅಂತಿಮ ವಿಶ್ವಾಸ ಇಡುವುದು ಕೆಲವು ಮೂಲಭೂತ ದಾಖಲೆಗಳ ಮೇಲೆ ಮಾತ್ರ. ಅದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಜನ್ಮ ಪ್ರಮಾಣ ಪತ್ರ. ಸರಿಯಾದ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಜನ್ಮ ಪ್ರಮಾಣ ಪತ್ರವಿದ್ರೆ, ವಿಶೇಷವಾಗಿ ಜನ್ಮದಿಂದ ನಾಗರಿಕತ್ವ ಪಡೆದವರ ವಿಷಯದಲ್ಲಿ ಅದೇ ನಿರ್ಣಾಯಕ ಪುರಾವೆ. ಕೆಲವು ಸಂದರ್ಭಗಳಲ್ಲಿ ಶಾಲಾ ದಾಖಲೆಗಳು, ಖಾಸಗಿ ಶಾಲೆ ಬಿಡುವ ಪ್ರಮಾಣಪತ್ರದಲ್ಲಿ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳ ಸ್ಪಷ್ಟವಾಗಿದ್ದರೆ ನ್ಯಾಯಾಲಯಗಳು ಅವುಗಳಿಗೆ ಬಹಳ ಮಹತ್ವ ನೀಡಿವೆ. ಡಿಜಿಟಲ್ ಯುಗದಲ್ಲೂ ಹಳೆಯ ಕಾಗದದ ದಾಖಲೆಗಳಿಗೆ ಇಷ್ಟೊಂದು ಮೌಲ್ಯ ಇರಲು ಕಾರಣವಿದೆ. ಏಕೆಂದರೆ ನಾಗರಿಕತ್ವ ಎನ್ನುವುದು ಕಾರ್ಡ್ಗಳಲ್ಲಿ ಸಿಗುವ ಸರಳ ವಿಷಯವಲ್ಲ. ಅದು ನಿಮ್ಮ ಜೀವನ ಪೂರ್ತಿ ನಿಮ್ಮೊಂದಿಗಿರುವ ಕಾನೂನು ಗುರುತು, ನೀವು ಯಾವ ದೇಶಕ್ಕೆ ಸೇರಿದವರು ಎಂಬುದರ ಅಂತಿಮ ಮುದ್ರೆ. ಇಲ್ಲಿವರೆಗೆ ನಾವು ಒಂದು ಸತ್ಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡಿದ್ದೇವೆ. ನಮ್ಮ ಕೈಯಲ್ಲಿರುವ ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇವೆಲ್ಲವೂ ನಮ್ಮ ಗುರುತಿನ ದಾಖಲೆಗಳೇ ಹೊರತು ನಾಗರಿಕತ್ವದ ಅಂತಿಮ ತೀರ್ಪು ನೀಡುವ ದಾಖಲೆಗಳಲ್ಲ. ಹಾಗಾದರೆ ಕಾನೂನು ಪ್ರಕಾರ ಭಾರತೀಯ ನಾಗರಿಕತ್ವವನ್ನು ಪಡೆಯುವ ಮಾರ್ಗಗಳು ಯಾವುವು ಮತ್ತು ಅವುಗಳಲ್ಲಿ ಯಾವ ದಾಖಲೆಗಳಿಗೆ ಹೆಚ್ಚು ಮಹತ್ವ ಇದೆ? ಭಾರತೀಯ ನಾಗರಿಕತ್ವ ಕಾಯ್ದೆಯು ನಾಗರಿಕತ್ವ ಪಡೆಯಲು ಒಟ್ಟು 5 ಮಾರ್ಗಗಳನ್ನು ಸ್ಪಷ್ಟವಾಗಿ ವಿವರಿಸಿದೆ. ಈ ಮಾರ್ಗಗಳನ್ನು ತಿಳಿದುಕೊಳ್ಳದೇ ಇದ್ರೆ ಅನೇಕ ಜನರು ತಮ್ಮ ನಾಗರಿಕತ್ವದ ವಿಷಯದಲ್ಲಿ ಗೊಂದಲದಲ್ಲೇ ಬದುಕುತ್ತಾರೆ.
ಮೊದಲು ಮತ್ತು ಅತಿ ಸಾಮಾನ್ಯವಾದ ಮಾರ್ಗವೇ ಜನ್ಮದಿಂದ ನಾಗರಿಕತ್ವ. ಆದರೆ ಇದಿಷ್ಟು ಸರಳವಲ್ಲ. ಸಮಯದೊಂದಿಗೆ ಈ ನಿಯಮಗಳು ಬದಲಾಗುತ್ತಾ ಬಂದಿವೆ. 1950ರಿಂದ 1987ರವರೆಗೆ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಪೋಷಕರು ಯಾವ ದೇಶದವರಾಗಿದ್ದರೂ ಸಹ ಸ್ವಯಂ ಭಾರತೀಯ ನಾಗರಿಕರಾಗಿದ್ದರು. ಆ ಸಮಯದಲ್ಲಿ ಭಾರತದಲ್ಲಿ ಜನಿಸಿದ್ದರೆ ಸಾಕು ಎಂಬ ನಿಯಮ ಜಾರಿಯಲ್ಲಿತ್ತು. ಆದರೆ 1987ರ ನಂತರ ಕಾನೂನು ಬದಲಾಯಿತು. ಆ ನಂತರ ಭಾರತದಲ್ಲಿ ಜನಿಸಿದ ಮಗುವಿಗೆ ಪೋಷಕರಲ್ಲಿ ಕನಿಷ್ಠ ಒಬ್ಬರು ಭಾರತೀಯ ನಾಗರಿಕರಾಗಿರಬೇಕು ಎಂಬ ಷರತ್ತು ಸೇರಿಸಲಾಯಿತು. ಇನ್ನು ಮುಂದೆ 2004ರ ಡಿಸೆಂಬರ್ ನಂತರ ಈ ನಿಯಮ ಮತ್ತಷ್ಟು ಕಠಿಣವಾಯಿತು. ಆ ಸಮಯದ ನಂತರ ಜನಿಸಿದ ಮಗುವಿಗೆ ಭಾರತೀಯ ನಾಗರಿಕತ್ವ ಸಿಗಬೇಕಾದರೆ ಇಬ್ಬರು ಪೋಷಕರು ಭಾರತೀಯರಾಗಿರಬೇಕು ಅಥವಾ ಒಬ್ಬರು ಭಾರತೀಯರಾಗಿದ್ದು ಇನ್ನೊಬ್ಬರು ಅಕ್ರಮ ವಲಸಿಗರಾಗಿರಬಾರದು ಎಂಬ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಬಂತು. ಈ ನಿಯಮಗಳನ್ನು ತಿಳಿಯದೆ ಅನೇಕ ಕುಟುಂಬಗಳು ನಾವು ಭಾರತದಲ್ಲೇ ಹುಟ್ಟಿದ್ದೇವೆ, ಹಾಗಾಗಿ ನಾವು ಭಾರತೀಯರೇ ಎಂಬ ಭಾವನೆಯಲ್ಲೇ ಬದುಕುತ್ತಿದ್ದಾರೆ. ಆದರೆ ಕಾನೂನು ದಾಖಲೆಗಳ ದೃಷ್ಟಿಯಲ್ಲಿ ಸರಿಯಾದ ಪುರಾವೆಗಳು ಇಲ್ಲದಿದ್ದರೆ ಮುಂದೆ ದೊಡ್ಡ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯಿರುತ್ತದೆ. ಎರಡನೆಯ ಮಾರ್ಗವೇ ವಂಶದಿಂದ ನಾಗರಿಕತ್ವ. ಅಂದರೆ ಮಗು ವಿದೇಶದಲ್ಲಿ ಹುಟ್ಟಿದ್ದರೂ ಸಹ ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದರೆ ನಿರ್ದಿಷ್ಟ ಷರತ್ತುಗಳಲ್ಲಿ ಆ ಮಗುವಿಗೂ ಭಾರತೀಯ ನಾಗರಿಕತ್ವ ಸಿಗಬಹುದು. ಆದರೆ ಇಲ್ಲಿಯೂ ಒಂದು ಪ್ರಮುಖ ನಿಯಮ ಇದೆ. ಆ ಮಗುವಿನ ಜನ್ಮವನ್ನು ನಿಗದಿತ ಸಮಯದೊಳಗೆ ಭಾರತೀಯ ದೂತಾವಾಸ ಅಥವಾ ಕಾನ್ಸುಲೇಟ್ನಲ್ಲಿ ನೋಂದಾಯಿಸಬೇಕು. ಈ ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾಗರಿಕತ್ವ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಮೂರನೆಯ ಮಾರ್ಗವೇ ನೋಂದಣಿ ಮೂಲಕ ನಾಗರಿಕತ್ವ. ಇದು ಮುಖ್ಯವಾಗಿ ಭಾರತೀಯ ಮೂಲ ಹೊಂದಿರುವವರಿಗೆ ಉಪಯುಕ್ತವಾಗಿದೆ. ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯು ನಿರ್ದಿಷ್ಟ ವರ್ಷಗಳ ಕಾಲ ಭಾರತದಲ್ಲಿ ಕಾನೂನುಬದ್ಧವಾಗಿ ವಾಸಿಸಿದ್ದಿರಬೇಕು, ಉತ್ತಮ ನಡವಳಿಕೆಯನ್ನು ತೋರಿಸಿರಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ ಎಲ್ಲಾ ಷರತ್ತುಗಳನ್ನು ಪೂರೈಸಿರಬೇಕು. ಹೊರಗೆ ನೋಡಲು ಇದು ಸರಳವಾಗಿ ಕಾಣಿಸಿದರೂ ದಾಖಲೆಗಳ ಪರಿಶೀಲನೆ ಇಲ್ಲಿ ತುಂಬಾ ಗಂಭೀರವಾಗಿ ನಡೆಯುತ್ತದೆ. ನಾಲ್ಕನೇ ಮಾರ್ಗವೇ ನ್ಯಾಚುರಲೈಸೇಷನ್ ಮೂಲಕ ನಾಗರಿಕತ್ವ. ಇದು ವಿದೇಶಿ ನಾಗರಿಕರಿಗೆ ಸಂಬಂಧಿಸಿದ ಮಾರ್ಗ. ಒಬ್ಬ ವಿದೇಶಿ ನಾಗರಿಕನು ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸಿ ತನ್ನ ಮೂಲ ದೇಶದ ನಾಗರಿಕತ್ವವನ್ನು ತ್ಯಜಿಸಿ ಭಾರತ ಸರ್ಕಾರದ ಮುಂದೆ ಎಲ್ಲಾ ಕಾನೂನು ಘೋಷಣೆಗಳನ್ನು ನೀಡಿ ನಂತರ ನಾಗರಿಕತ್ವ ಪ್ರಮಾಣಪತ್ರವನ್ನು ಪಡೆಯಬೇಕು. ಈ ಪ್ರಮಾಣಪತ್ರವೇ ಆ ವ್ಯಕ್ತಿಗೆ ಕಾನೂನಿನ ಕಣ್ಣಿನಲ್ಲಿ ಅಂತಿಮ ಗುರುತು. ಇದರ ನಂತರ ಅವರ ನಾಗರಿಕತ್ವವನ್ನು ಪ್ರಶ್ನಿಸುವ ಅವಕಾಶ ಬಹಳ ಸೀಮಿತವಾಗಿರುತ್ತದೆ. ಐದನೇ ಮತ್ತು ಕೊನೆಯ ಮಾರ್ಗವೇ ಭೂಭಾಗ ವಿಲೀನದ ಮೂಲಕ ನಾಗರಿಕತ್ವ. ಯಾವುದೇ ಒಂದು ಪ್ರದೇಶ ಭಾರತದಲ್ಲಿ ವಿಲೀನವಾದಾಗ ಅಲ್ಲಿನ ಜನರನ್ನು ಸರ್ಕಾರ ಅಧಿಸೂಚನೆಯ ಮೂಲಕ ಭಾರತೀಯ ನಾಗರಿಕರೆಂದು ಘೋಷಿಸುವ ವಿಧಾನ ಇದು. ಇತಿಹಾಸದಲ್ಲಿ ಈ ವಿಧಾನವನ್ನು ಕೆಲವು ಬಾರಿ ಬಳಸಲಾಗಿದೆ. ಈ ಎಲ್ಲಾ ಮಾರ್ಗಗಳನ್ನು ನೋಡಿದಾಗ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ನಾಗರಿಕತ್ವ ಎನ್ನುವುದು ಭಾವನೆಯ ವಿಷಯವಲ್ಲ, ಅದು ಸಂಪೂರ್ಣವಾಗಿ ಕಾನೂನು ಮತ್ತು ದಾಖಲೆಗಳ ಮೇಲೆ ಆಧಾರಿತ ವಿಷಯ. ನಿಮ್ಮ ಬಳಿ ಸರಿಯಾದ ದಾಖಲೆಗಳು ಇದ್ದರೆ ನಿಮ್ಮ ನಾಗರಿಕತ್ವವನ್ನು ಯಾರೂ ಸುಲಭವಾಗಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಆದರೆ ದಾಖಲೆಗಳ ಕೊರತೆ, ನಿರ್ಲಕ್ಷ್ಯ ಮತ್ತು ಮಾಹಿತಿ ಇಲ್ಲದಿರುವುದು ಮಾತ್ರ ಅತಿದೊಡ್ಡ ಅಪಾಯ. ಇಲ್ಲಿವರೆಗೆ ನಾವು ತಿಳಿದುಕೊಂಡ ಎಲ್ಲಾ ವಿಷಯಗಳನ್ನು ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ನಾಗರಿಕತ್ವ ಎನ್ನುವುದು ಕೇವಲ ಒಂದು ಕಾರ್ಡ್ ಅಥವಾ ದಾಖಲೆಯಲ್ಲ, ಅದು ನಿಮ್ಮ ಅಸ್ತಿತ್ವದ ಕಾನೂನು ಬೇರು. ನೀವು ಯಾವ ದೇಶಕ್ಕೆ ಸೇರಿದವರು, ಯಾವ ದೇಶದ ರಕ್ಷಣೆಯೊಳಗೆ ನಿಮ್ಮ ಜೀವನ ಸಾಗಬೇಕು ಎಂಬುದರ ಅಂತಿಮ ನಿರ್ಧಾರವೇ ನಾಗರಿಕತ್ವ. ಇತ್ತೀಚಿನ ವರ್ಷಗಳಲ್ಲಿ ನಾಗರಿಕತ್ವ ಪರಿಶೀಲನೆ ಎಂಬ ಪದವನ್ನು ನಾವು ಹೆಚ್ಚು ಕೇಳತೊಡಗಿದ್ದೇವೆ. ದೇಶದ ಕೆಲವು ಭಾಗಗಳಲ್ಲಿ ಈಗಾಗಲೇ ನಾಗರಿಕತ್ವಕ್ಕೆ ಸಂಬಂಧಿಸಿದ ಪರಿಶೀಲನಾ ಪ್ರಕ್ರಿಯೆಗಳು ಆರಂಭವಾಗಿವೆ. ಈ ಪ್ರಕ್ರಿಯೆಗಳಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೊರಬಂದಿದೆ. ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ಗಿಂತಲೂ ಹಳೆಯ ಮೂಲ ದಾಖಲೆಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತಿದೆ. ಇದು ಅನೇಕರಿಗೆ ಅಚ್ಚರಿ ತಂದಿದೆ, ಏಕೆಂದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಡಿಜಿಟಲ್ ಕಾರ್ಡುಗಳೇ ಎಲ್ಲವೂ ಎಂದು ನಾವು ನಂಬಿಕೊಂಡಿದ್ದೇವೆ.
ಆದರೆ ಕಾನೂನಿನ ಅಂತಿಮ ಹಂತದಲ್ಲಿ ನಿರ್ಣಯ ತೆಗೆದುಕೊಳ್ಳುವುದು ನಿಮ್ಮ ಜೀವನದ ಆರಂಭದ ದಾಖಲೆಗಳ ಆಧಾರದ ಮೇಲೆ. ಜನ್ಮ ಪ್ರಮಾಣಪತ್ರ, ಶಾಲಾ ದಾಖಲೆಗಳು ಅಥವಾ ನಾಗರಿಕತ್ವ ಪ್ರಮಾಣಪತ್ರ ಇವೇ ತೀರ್ಪು ನೀಡುವ ದಾಖಲೆಗಳು. ಇಲ್ಲಿ ಒಂದು ಗಂಭೀರ ಪ್ರಶ್ನೆ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮ ಬಳಿ ಜನ್ಮ ಪ್ರಮಾಣಪತ್ರ ಇದೆಯೇ? ಇದ್ದರೆ ಅದು ಸರಿಯಾದ ಪ್ರಾಧಿಕಾರದಿಂದ ನೀಡಲ್ಪಟ್ಟಿದೆಯೇ? ನಿಮ್ಮ ಶಾಲಾ ದಾಖಲೆಗಳಲ್ಲಿ ಜನ್ಮ ದಿನಾಂಕ ಮತ್ತು ಹೆಸರು ಸರಿಯಾಗಿದೆಯೇ? ಒಂದು ಅಕ್ಷರದ ತಪ್ಪು, ಒಂದು ದಿನಾಂಕದ ವ್ಯತ್ಯಾಸ ಇವೆಯೇ ನಾಳೆ ದೊಡ್ಡ ಕಾನೂನು ಸಮಸ್ಯೆಗಳಾಗಿ ನಿಮ್ಮ ಮುಂದೆ ನಿಂತುಬಿಡಬಹುದು. ಇಂತಹ ಉದಾಹರಣೆಗಳನ್ನು ನಾವು ಈಗಾಗಲೇ ಅನೇಕ ಜನರ ಜೀವನದಲ್ಲಿ ನೋಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಹಿಂದಿನ ಕಾಲದಲ್ಲಿ ಅನೇಕ ಜನರು ಮಕ್ಕಳ ಜನ್ಮವನ್ನು ಸಮಯಕ್ಕೆ ಸರಿಯಾಗಿ ನೋಂದಾಯಿಸಿರಲಿಲ್ಲ. ಆ ಕಾರಣದಿಂದ ಇಂದಿಗೂ ಲಕ್ಷಾಂತರ ಜನರ ಬಳಿ ಜನ್ಮ ಪ್ರಮಾಣಪತ್ರವೇ ಇಲ್ಲ. ಶಾಲೆಯ ದಾಖಲೆಗಳು ಸರಿಯಾಗಿ ಇಲ್ಲದಿದ್ದರೆ ಅವರ ನಾಗರಿಕತ್ವದ ಕಥೆ ಮತ್ತಷ್ಟು ದುರ್ಬಲವಾಗುತ್ತದೆ. ವಿದೇಶದಲ್ಲಿ ಜನಿಸಿದ ಮಕ್ಕಳ ವಿಷಯದಲ್ಲಿ ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ಪೋಷಕರಲ್ಲಿ ಒಬ್ಬರೂ ಭಾರತೀಯರಾಗಿದ್ದರೂ ಮಗುವಿನ ಜನ್ಮವನ್ನು ನಿಗದಿತ ಅವಧಿಯೊಳಗೆ ಭಾರತೀಯ ದೂತಾವಾಸದಲ್ಲಿ ನೋಂದಾಯಿಸದೇ ಇದ್ದರೆ ಮುಂದೆ ನಾಗರಿಕತ್ವ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಈ ಸಣ್ಣ ನಿರ್ಲಕ್ಷ್ಯವೇ ವರ್ಷಗಳ ನಂತರ ದೊಡ್ಡ ಕಾನೂನು ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಇನ್ನೊಂದು ಮುಖ್ಯ ಸಂಗತಿ, ನಾಗರಿಕತ್ವದ ವಿಷಯದಲ್ಲಿ ಜನರಲ್ಲಿ ಭಯವನ್ನು ಹುಟ್ಟಿಸಲಾಗುತ್ತದೆ. ಆದರೆ ಸತ್ಯವೇನೆಂದರೆ, ನಿಮ್ಮ ಬಳಿ ಸರಿಯಾದ ಮತ್ತು ನಿಜವಾದ ದಾಖಲೆಗಳಿದ್ದರೆ ಯಾರೂ ನಿಮ್ಮ ನಾಗರಿಕತ್ವವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಸಮಸ್ಯೆ ಉಂಟಾಗುವುದೇ ದಾಖಲೆಗಳ ಕೊರತೆ, ನಿರ್ಲಕ್ಷ್ಯ ಮತ್ತು ಮಾಹಿತಿ ಇಲ್ಲದಿರುವುದರಿಂದ. ಈ ವಿಡಿಯೋ ಮೂಲಕ ನಾವು ನಿಮಗೆ ಭಯ ಕೊಡುವ ಪ್ರಯತ್ನ ಮಾಡಿಲ್ಲ. ಭಯಕ್ಕಿಂತಲೂ ದೊಡ್ಡದಾದ ಒಂದು ಜಾಗೃತಿಯನ್ನು ನೀಡುವ ಪ್ರಯತ್ನ ಮಾಡಿದ್ದೇವೆ. ಇಂದು ನೀವು ಈ ಮಾಹಿತಿಯನ್ನು ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿದರೆ ನಾಳೆ ಅದೇ ಮಾಹಿತಿ ನಿಮ್ಮ ಕುಟುಂಬವನ್ನು ದೊಡ್ಡ ಸಮಸ್ಯೆಯಿಂದ ರಕ್ಷಿಸಬಹುದು. ನಿಮ್ಮ ಮನೆಯ ಹಿರಿಯರ ದಾಖಲೆಗಳನ್ನು ಒಮ್ಮೆ ಪರಿಶೀಲಿಸಿ. ಮಕ್ಕಳ ಜನ್ಮ ಪ್ರಮಾಣಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಎಲ್ಲಾ ದಾಖಲೆಗಳಲ್ಲಿ ಹೆಸರು, ದಿನಾಂಕ, ಸ್ಥಳ ಒಂದೇ ರೀತಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ನಾಗರಿಕತ್ವ ರಾಜಕೀಯ ವಿಷಯವಲ್ಲ, ಅದು ನಿಮ್ಮ ಅಸ್ತಿತ್ವದ ಕಾನೂನು ಭದ್ರತೆ. ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮುಂದಿನ ತಲೆಮಾರಿನ ಭವಿಷ್ಯ ಇದರ ಮೇಲೆ ನಿಂತಿದೆ. ಈ ರೀತಿಯ ಕಾನೂನು ಜಾಗೃತಿ ಮತ್ತು ಸರ್ಕಾರಿ ಮಾಹಿತಿಯನ್ನು ಸರಳವಾಗಿ, ಸ್ಪಷ್ಟವಾಗಿ ನಿಮಗೆ ತಲುಪಿಸುವುದೇ ಪಿಎಂ ಸೇವಾ ಕರ್ನಾಟಕ ಚಾನೆಲ್ನ ಉದ್ದೇಶ. ಇಲ್ಲಿ ನಾವು ಭ್ರಮೆಗಳನ್ನು ಒಡೆಯುತ್ತೇವೆ, ಸತ್ಯವನ್ನು ನಿಮ್ಮ ಮುಂದೆ ಇಡುತ್ತೇವೆ ಮತ್ತು ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸುತ್ತೇವೆ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ಗಮನದಿಂದ ನೋಡಿದ್ದರೆ ಇದು ಕೇವಲ ಮಾಹಿತಿಯಲ್ಲ, ಒಂದು ಎಚ್ಚರಿಕೆಯ ಗಂಟೆ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಕೂಡ ಯಾರಾದರೂ ಒಂದು ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅತ್ಯಂತ ಮಹತ್ವದ ಸರ್ಕಾರಿ ಮತ್ತು ಕಾನೂನು ವಿಷಯದೊಂದಿಗೆ ಪಿಎಂ ಸೇವಾ ಕರ್ನಾಟಕ ಮೂಲಕ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ. ಅಷ್ಟರವರೆಗೆ ನಿಮ್ಮ ಗುರುತು ಸುರಕ್ಷಿತವಾಗಿರಲಿ, ನಿಮ್ಮ ಭವಿಷ್ಯ ಶಾಂತವಾಗಿರಲಿ ಮತ್ತು ನಿಮ್ಮ ನಾಗರಿಕತ್ವದ ಬೇರು ಸದಾ ಬಲವಾಗಿರಲಿ.